ಅವತ್ತು ಇದ್ದಂತಹ ಕಾಂಗ್ರೆಸ್ ಸರ್ಕಾರ ಏನಿದೆ ಅದನ್ನು ಸೀರಿಯಸ್ ಆಗಿ ತೊಗೊಳ್ತೀವಿ ಅಂತ ಹೇಳುತ್ತೆ. ಅಣ್ಣಾಮಲೈ SP ಅವರು ಕೂಡ ಪತ್ರಿಕಾಗೋಷ್ಠಿ ಮಾಡಿ ಪೆಟ್ರೋಲ್ ಬಾಂಬ್ ಸಿಕ್ಕಿದೆ, ಅಂದರೆ ಆರೋಪಿಗಳನ್ನ ಬಂಧಿಸಿದ್ದೀವಿ ಅಂತ ಹೇಳ್ತಾರೆ ಮೇಡಮ್. ಇವತ್ತು ಆ ಪ್ರಕರಣದಲ್ಲಿ ಪೆಟ್ರೋಲ್ ಬಾಂಬ್ ಪತ್ತೆ ಆಗಿದೆ, ಸಿಕ್ಕಿದೆ ಅನ್ನೋದು ಕೇಸೇ ಇಲ್ಲ ಅಂತ ಮೇಡಮ್. ಇದ್ರ ಬಗ್ಗೆ ಅಂದರೆ ಒಂದು ಕಡೆ ಸಮನ್ಸ್ ಜಾರಿ ಮಾಡ್ತಾರೆ, ಇನ್ನೊಂದು ಕಡೆ ಪೆಟ್ರೋಲ್ ಬಾಂಬ್ ಅನ್ನೋ ಒಂದು ಕೇಸ್ನೇ ರಿಜಿಸ್ಟರ್ ಮಾಡಿಲ್ಲ ಅನ್ನೋ ಒಂದು ಗಂಭೀರ ಆರೋಪ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿದೆ ಮೇಡಮ್. ಕಾಂಗ್ರೆಸ್ ಸರ್ಕಾರದ ರಾಜಕೀಯ ನೀತಿನೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಂಥ ದೇಶದ್ರೋಹಿಗಳ ಭಯೋತ್ಪಾದಕರ ಕೇಸನ್ನು ಕ್ಯಾಬಿನೆಟ್ಗೆ ತಂದು ವಾಪಸ್ ಪಡೆಯುವಂಥದ್ದು. ಯಾರು ದೇಶಭಕ್ತರಿದ್ದಾರೆ, ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದ್ದಾರೆ, ಅವರ ಕೇಸನ್ನು ರೀಓಪನ್ ಮಾಡುವಂಥದ್ದು. ಯಾರೋ ಈ ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮೊನ್ನೆ ಬಳ್ಳಾರಿಯಲ್ಲಿ ಸಿಕ್ಕಾಕೊಂತು, RDS ಸಿಕ್ಕಾಕೊಂತು, ಬಾಂಬ್ಗಳು ಸಿಕ್ಕಾಕೊಂಡ್ವು. ಬೆಂಗಳೂರಲ್ಲಿ ಆಯಿತು, ಮಂಗಳೂರಲ್ಲಿ ಆಯಿತು, ಪುತ್ತೂರಲ್ಲಿ ಆಯಿತು, ಬೆಳ್ಳಾರಲ್ಲಿ ಆಯಿತು, ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ಇದು ಯಾವುದೇ ಕೇಸನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತಗೊತಾ ಇಲ್ಲ. ಭಯೋತ್ಪಾದಕರನ್ನು, ದೇಶದ್ರೋಹಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ನಿರಂತರವಾಗಿ ಮಾಡ್ತಾ ಬಂದಿದೆ. ಅವತ್ತು ಅದನ್ನೇ ಮಾಡಿದರು. 2013 ಮತ್ತು 2017 ಮಧ್ಯೆ ಇದ್ದಂಥ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೆಟ್ರೋಲ್ ಬಾಂಬ್ ಕೇಸನ್ನು ಮುಚ್ಚಿ ಹಾಕಿದರೆ ಆಶ್ಚರ್ಯ ಪಡಬೇಕಾದಿಲ್ಲ. ಅದು ಕಾಂಗ್ರೆಸ್ಸಿನ ಸ್ವಭಾವ, ಅದು ಸಿದ್ದರಾಮಯ್ಯನವರ ಸ್ವಭಾವ. ಅವರ ಸ್ವಭಾವವನ್ನು ಅವರು ತೋರಿಸಿದ್ದಾರೆ.